ಡಿಜಿಪಿ ಅಲೋಕ್ ಕುಮಾರ್ ಈಗ ಪರಪ್ಪನ ಅಗ್ರಹಾರಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಡಿಜಿಪಿಯಾಗಿ ಬಡ್ತಿಯನ್ನ ಪಡೆದ ನಂತರದಲ್ಲಿ ಈಗ ಪರಪ್ಪನ ಅಗ್ರಹಾರಕ್ಕೆ ಮೊದಲ ಬಾರಿಗೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿರುವಂತಹ ಅಧಿಕಾರಿಗಳಿಗೆ, ಅಲ್ಲಿರುವಂತಹ ಪೊಲೀಸರಿಗೆ ಸ್ಪಷ್ಟವಾದಂತಹ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಕೊಲೆ ಆರೋಪಿ ದರ್ಶನ್ ಬ್ಯಾರಕ್ಗೂ ಕೂಡ ಭೇಟಿ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಜೈಲಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅಲೋಕ್ ಕುಮಾರ್. ಜೈಲಿನ ಅಕ್ರಮಗಳ ಕಡಿವಾಣಕ್ಕೆ 15 ದಿನಗಳ ಕಾಲಾವಕಾಶವನ್ನ, ಒಂದು ಗಡುವನ್ನ ಕೊಟ್ಟಿದ್ದಾರೆ. ಆ ನಂತರವೂ ಏನಾದರೂ ಅಕ್ರಮ ಚಟುವಟಿಕೆ ಏನಾದರೂ ಕಂಡು ಬಂದ್ರೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ. ಕಾರಾಗೃಹ ಮತ್ತು ಸುಧಾರಣಾ ಸೇವೆ ಇಲಾಖೆ ಡಿಜಿಪಿ ಅಲೋಕ್ ಕುಮಾರ್ ಈಗ ಭೇಟಿಯನ್ನ ಕೊಟ್ಟಿರುವುದು. ಪರಪ್ಪನ ಅಗ್ರಹಾರಕ್ಕೆ ಕೊಲೆ ಆರೋಪಿ ದರ್ಶನ್ ಬ್ಯಾರಕ್ಗೂ ಕೂಡ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಜೈಲಿನಲ್ಲಿ ಏನಾದರೂ ಅಕ್ರಮಗಳು ನಡೀತಾ ಇದ್ರೆ ಅದನ್ನ ಕಡಿವಾಣ ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ 15 ದಿನಗಳ ಗಡುವನ್ನ ಕೂಡ ಈಗ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ. ನಾನು ಚಾರ್ಜ್ ಈಗ 1 ವಾರ ಕೂಡ ನಮಗೆ ಆಗಿಲ್ಲ. ನಾನು ಈಗ 15 ದಿವಸ ನಮ್ದು ಇದೆ ಆಫೀಸ್ನಲ್ಲಿ. ಆದರೂ ಕೂಡ ಪರಪ್ಪನಗರ ಜೈಲ್ ಬಗ್ಗೆ ಬಹಳಷ್ಟು ಸುದ್ದಿಗಳು ಮತ್ತೆ ಕೆಲವು ಕಾಂಟ್ರವರ್ಸಿಗಳು ಬರ್ತಾ ಇತ್ತು. ಅದಕ್ಕಾಗಿ ನಾನು ಜಸ್ಟ್ ನೋಡೋಕ್ಕೆ ಬಂದೆ. ಇಲ್ಲಿ ಏನು ಸದ್ಯಕ್ಕೆ ಏನು ವ್ಯವಸ್ಥೆ ಇದೆ, ಏನು ಇಲ್ಲಿ ನಮ್ಮ ಸಿಬ್ಬಂದಿ ಎಷ್ಟು ಜನ ಇದ್ದಾರೆ, ಸ್ಟಾಫ್ದು ಏನು ಸಮಸ್ಯೆ, ಪ್ರಿಸನರ್ಸ್ದು ಕೈದಿಗಳದ್ದು ಏನು ಸಮಸ್ಯೆ, ಮತ್ತೆ ಬೇರೆ ಏನೇನು ಸುರಕ್ಷತೆ ದೃಷ್ಟಿಯಿಂದ ಏನೇನು ನೋಡಬೇಕು. ಸೊ ಒಂದು ನಮ್ಮ ಪ್ರಕಾರ ಪ್ರಿಲಿಮಿನರಿ ಒಂದು ನಾವು ಐಡಿಯಾ ತಗೊಂಡಿದ್ದೀವಿ ಏನಿದೆ. ಈಗ ಹಂತವಾಗಿ ನಾವು ಕೆಲಸ ನಾವು ಈ ದಿಕ್ಕಿನಲ್ಲಿ ನಾವು ಮಾಡಬೇಕಾಗತ್ತೆ. ಮತ್ತು ನಾವೆಲ್ಲರಿಗೆ ಒಳ್ಳೆ ರೀತಿಯಿಂದ ಮತ್ತೆ ಒಂದು ಟೀಮ್ ಹಾಗೆ KSISF ಆಗಲಿ, ನಮ್ಮ ಜೈಲ್ನವರು ಆಗಲಿ, ಲೋಕಲ್ ಪೊಲೀಸ್ ಆಗಲಿ, ಅವರೆಲ್ಲರೂ ಸ್ವಲ್ಪ ಕೆಲಸ ಅವರು ಮಾಡಬೇಕಾಗತ್ತೆ. ಮತ್ತೆ ನಾವು ಬೇರೆ ಅಕ್ರಮ ಚಟುವಟಿಕೆ ಏನಿದೆ ಅವ್ರಿಗೆ ಪೂರ್ತಿ ಕಡಿವಾಣ ಹಾಕಲಿಕ್ಕೆ ನಾವು ಅವ್ರಿಗೆ ನಿರ್ದೇಶನವನ್ನು ನಾವು ನೀಡಿದ್ದೀವಿ. ಆದರೆ ನಾವು ನೋಡೋಣ. ಮತ್ತೆ ಯಾರು ಏನಾದರೂ ತೊಡಗಿದ್ದಾರೆ, ಮತ್ತೆ ನಾನು ಈಗ 15 ದಿವಸ ಅದು ಟೈಮ್ ನಾನು ಕೊಟ್ಟಿದ್ದೇನೆ ಎಲ್ಲರಿಗೆ ಕೇಂದ್ರಕ್ಕೆ ಸರಿಪಡಿಸಲಿಕ್ಕೆ. ಹಾಗೆ ತಕ್ಷಣ ನಾವು ನಾಳೆಯಿಂದ ಇಲ್ಲ, ಅವ್ರಿಗೆ 31 ಡಿಸೆಂಬರ್ವರೆಗೆ ನಾವು ಅವ್ರಿಗೆ ಗಡುವು ಕೊಟ್ಟಿದ್ವಿ. ಏನಿದೆ ಸಿಸ್ಟಮ್ ಸ್ವಲ್ಪ ಎಲ್ಲ ಸರಿ. ಡಿಜಿಪಿ ಅಲೋಕ್ ಕುಮಾರ್ ಈಗ ಪರಪ್ಪನ ಅಗ್ರಹಾರಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಡಿಜಿಪಿಯಾಗಿ ಬಡ್ತಿಯನ್ನ ಪಡೆದ ನಂತರದಲ್ಲಿ ಈಗ ಪರಪ್ಪನ ಅಗ್ರಹಾರಕ್ಕೆ ಮೊದಲ ಬಾರಿಗೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿರುವಂತಹ ಅಧಿಕಾರಿಗಳಿಗೆ, ಅಲ್ಲಿರುವಂತಹ ಪೊಲೀಸರಿಗೆ ಸ್ಪಷ್ಟವಾದಂತಹ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಕೊಲೆ ಆರೋಪಿ ದರ್ಶನ್ ಬ್ಯಾರಕ್ಗೂ ಕೂಡ ಭೇಟಿ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಜೈಲಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅಲೋಕ್ ಕುಮಾರ್. ಜೈಲಿನ ಅಕ್ರಮಗಳ ಕಡಿವಾಣಕ್ಕೆ 15 ದಿನಗಳ ಕಾಲಾವಕಾಶವನ್ನ, ಒಂದು ಗಡುವನ್ನ ಕೊಟ್ಟಿದ್ದಾರೆ. ಆ ನಂತರವೂ ಏನಾದರೂ ಅಕ್ರಮ ಚಟುವಟಿಕೆ ಏನಾದರೂ ಕಂಡು ಬಂದ್ರೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ. ಕಾರಾಗೃಹ ಮತ್ತು ಸುಧಾರಣಾ ಸೇವೆ ಇಲಾಖೆ ಡಿಜಿಪಿ ಅಲೋಕ್ ಕುಮಾರ್ ಈಗ ಭೇಟಿಯನ್ನ ಕೊಟ್ಟಿರುವುದು. ಪರಪ್ಪನ ಅಗ್ರಹಾರಕ್ಕೆ ಕೊಲೆ ಆರೋಪಿ ದರ್ಶನ್ ಬ್ಯಾರಕ್ಗೂ ಕೂಡ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಜೈಲಿನಲ್ಲಿ ಏನಾದರೂ ಅಕ್ರಮಗಳು ನಡೀತಾ ಇದ್ರೆ ಅದನ್ನ ಕಡಿವಾಣ ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ 15 ದಿನಗಳ ಗಡುವನ್ನ ಕೂಡ ಈಗ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ. ನಾನು ಚಾರ್ಜ್ ಈಗ 1 ವಾರ ಕೂಡ ನಮಗೆ ಆಗಿಲ್ಲ. ನಾನು ಈಗ 15 ದಿವಸ ನಮ್ದು ಇದೆ ಆಫೀಸ್ನಲ್ಲಿ. ಆದರೂ ಕೂಡ ಪರಪ್ಪನಗರ ಜೈಲ್ ಬಗ್ಗೆ ಬಹಳಷ್ಟು ಸುದ್ದಿಗಳು ಮತ್ತೆ ಕೆಲವು ಕಾಂಟ್ರವರ್ಸಿಗಳು ಬರ್ತಾ ಇತ್ತು. ಅದಕ್ಕಾಗಿ ನಾನು ಜಸ್ಟ್ ನೋಡೋಕ್ಕೆ ಬಂದೆ. ಇಲ್ಲಿ ಏನು ಸದ್ಯಕ್ಕೆ ಏನು ವ್ಯವಸ್ಥೆ ಇದೆ, ಏನು ಇಲ್ಲಿ ನಮ್ಮ ಸಿಬ್ಬಂದಿ ಎಷ್ಟು ಜನ ಇದ್ದಾರೆ, ಸ್ಟಾಫ್ದು ಏನು ಸಮಸ್ಯೆ, ಪ್ರಿಸನರ್ಸ್ದು ಕೈದಿಗಳದ್ದು ಏನು ಸಮಸ್ಯೆ, ಮತ್ತೆ ಬೇರೆ ಏನೇನು ಸುರಕ್ಷತೆ ದೃಷ್ಟಿಯಿಂದ ಏನೇನು ನೋಡಬೇಕು. ಸೊ ಒಂದು ನಮ್ಮ ಪ್ರಕಾರ ಪ್ರಿಲಿಮಿನರಿ ಒಂದು ನಾವು ಐಡಿಯಾ ತಗೊಂಡಿದ್ದೀವಿ ಏನಿದೆ. ಈಗ ಹಂತವಾಗಿ ನಾವು ಕೆಲಸ ನಾವು ಈ ದಿಕ್ಕಿನಲ್ಲಿ ನಾವು ಮಾಡಬೇಕಾಗತ್ತೆ. ಮತ್ತೆ ನಾವೆಲ್ಲರಿಗೆ ಒಳ್ಳೆ ರೀತಿಯಿಂದ ಮತ್ತೆ ಒಂದು ಟೀಮ್ ಹಾಗೆ KSISF ಆಗಲಿ, ನಮ್ಮ ಜೈಲ್ನವರು ಆಗಲಿ, ಲೋಕಲ್ ಪೊಲೀಸ್ ಆಗಲಿ, ಅವರೆಲ್ಲರೂ ಸ್ವಲ್ಪ ಕೆಲಸ ಅವರು ಮಾಡಬೇಕಾಗತ್ತೆ. ಮತ್ತೆ ನಾವು ಬೇರೆ ಅಕ್ರಮ ಚಟುವಟಿಕೆ ಏನಿದೆ ಅವ್ರಿಗೆ ಪೂರ್ತಿ ಕಡಿವಾಣ ಹಾಕಲಿಕ್ಕೆ ನಾವು ಅವ್ರಿಗೆ ನಿರ್ದೇಶನವನ್ನು ನಾವು ನೀಡಿದ್ದೀವಿ. ಆದರೆ ನಾವು ನೋಡೋಣ. ಮತ್ತೆ ಯಾರು ಏನಾದರೂ ತೊಡಗಿದ್ದಾರೆ, ಮತ್ತೆ ನಾನು ಈಗ 15 ದಿವಸ ಅದು ಟೈಮ್ ನಾನು ಕೊಟ್ಟಿದ್ದೇನೆ ಎಲ್ಲರಿಗೆ ಕೇಂದ್ರಕ್ಕೆ ಸರಿಪಡಿಸಲಿಕ್ಕೆ. ಹಾಗೆ ತಕ್ಷಣ ನಾವು ನಾಳೆಯಿಂದ ಇಲ್ಲ, ಅವ್ರಿಗೆ 31 ಡಿಸೆಂಬರ್ವರೆಗೆ ನಾವು ಅವ್ರಿಗೆ ಗಡುವು ಕೊಟ್ಟಿದ್ವಿ. ಏನಿದೆ ಸಿಸ್ಟಮ್ ಸ್ವಲ್ಪ ಎಲ್ಲ ಸರಿ.
ಡಿಜಿಪಿ ಅಲೋಕ್ ಕುಮಾರ್ ಈಗ ಪರಪ್ಪನ ಅಗ್ರಹಾರಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಡಿಜಿಪಿಯಾಗಿ ಬಡ್ತಿಯನ್ನ ಪಡೆದ ನಂತರದಲ್ಲಿ ಈಗ ಪರಪ್ಪನ ಅಗ್ರಹಾರಕ್ಕೆ ಮೊದಲ ಬಾರಿಗೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿರುವಂತಹ ಅಧಿಕಾರಿಗಳಿಗೆ, ಅಲ್ಲಿರುವಂತಹ ಪೊಲೀಸರಿಗೆ ಸ್ಪಷ್ಟವಾದಂತಹ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಕೊಲೆ ಆರೋಪಿ ದರ್ಶನ್ ಬ್ಯಾರಕ್ಗೂ ಕೂಡ ಭೇಟಿ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಜೈಲಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅಲೋಕ್ ಕುಮಾರ್. ಜೈಲಿನ ಅಕ್ರಮಗಳ ಕಡಿವಾಣಕ್ಕೆ 15 ದಿನಗಳ ಕಾಲಾವಕಾಶವನ್ನ, ಒಂದು ಗಡುವನ್ನ ಕೊಟ್ಟಿದ್ದಾರೆ. ಆ ನಂತರವೂ ಏನಾದರೂ ಅಕ್ರಮ ಚಟುವಟಿಕೆ ಏನಾದರೂ ಕಂಡು ಬಂದ್ರೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ. ಕಾರಾಗೃಹ ಮತ್ತು ಸುಧಾರಣಾ ಸೇವೆ ಇಲಾಖೆ ಡಿಜಿಪಿ ಅಲೋಕ್ ಕುಮಾರ್ ಈಗ ಭೇಟಿಯನ್ನ ಕೊಟ್ಟಿರೋದು. ಪರಪ್ಪನ ಅಗ್ರಹಾರಕ್ಕೆ ಕೊಲೆ ಆರೋಪಿ ದರ್ಶನ್ ಬ್ಯಾರಕ್ಗೂ ಕೂಡ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಜೈಲಿನಲ್ಲಿ ಏನಾದರೂ ಅಕ್ರಮಗಳು ನಡೀತಾ ಇದ್ರೆ ಅದನ್ನ ಕಡಿವಾಣ ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ 15 ದಿನಗಳ ಗಡುವನ್ನ ಕೂಡ ಈಗ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ. ನಾನು ಚಾರ್ಜ್ ಈಗ ಒಂದು ವಾರ ಕೂಡ ನಮಗೆ ಆಗಿಲ್ಲ. ನಾನು ಈಗ 15 ದಿವಸ ನಮ್ದು ಇದೆ ಆಫೀಸ್ನಲ್ಲಿ. ಆದರೂ ಕೂಡ ಪರಪ್ಪನಘಾರ ಜೈಲ್ ಬಗ್ಗೆ ಬಹಳಷ್ಟು ಸುದ್ದಿಗಳು ಮತ್ತೆ ಕೆಲವು ಕಾಂಟ್ರವರ್ಸಿಗಳು ಬರ್ತಾ ಇತ್ತು. ಅದಕ್ಕಾಗಿ ನಾನು ಜಸ್ಟ್ ನೋಡೋಕ್ಕೆ ಬಂದೆ. ಇಲ್ಲಿ ಏನು ಸದ್ಯಕ್ಕೆ ಏನು ವ್ಯವಸ್ಥೆ ಇದೆ, ಏನು ಇಲ್ಲಿ ನಮ್ಮ ಸಿಬ್ಬಂದಿ ಎಷ್ಟು ಜನ ಇದ್ದಾರೆ, ಸ್ಟಾಫ್ದು ಏನು ಸಮಸ್ಯೆ, ಪ್ರಿಸನರ್ಸ್ದು ಕೈದಿಗಳದ್ದು ಏನು ಸಮಸ್ಯೆ, ಮತ್ತೆ ಬೇರೆ ಏನೇನು ಸುರಕ್ಷತೆ ದೃಷ್ಟಿಯಿಂದ ಏನೇನು ನೋಡಬೇಕು. ಸೊ ಒಂದು ನಮ್ಮ ಪ್ರಕಾರ ಪ್ರಿಲಿಮಿನರಿ ಒಂದು ನಾವು ಐಡಿಯಾ ತಗೊಂಡಿದ್ದೀವಿ ಏನಿದೆ. ಈಗ ಹಂತವಾಗಿ ನಾವು ಈ ದಿಕ್ಕಿನಲ್ಲಿ ನಾವು ಮಾಡಬೇಕಾಗತ್ತೆ. ಮತ್ತೆ ನಾವೆಲ್ಲರಿಗೆ ಒಳ್ಳೆ ರೀತಿಯಿಂದ ಮತ್ತೆ ಒಂದು ಟೀಮ್ ಹಾಗೆ KSISF ಆಗಲಿ, ನಮ್ಮ ಜೈಲ್ನವರು ಆಗಲಿ, ಲೋಕಲ್ ಪೊಲೀಸ್ ಆಗಲಿ, ಅವರೆಲ್ಲರೂ ಸ್ವಲ್ಪ ಕೆಲಸ ಅವರು ಮಾಡಬೇಕಾಗತ್ತೆ. ಮತ್ತೆ ನಾವು ಬೇರೆ ಅಕ್ರಮ ಚಟುವಟಿಕೆ ಏನಿದೆ ಅವ್ರಿಗೆ ಪೂರ್ತಿ ಕಡಿವಾಣ ಹಾಕಲಿಕ್ಕೆ ನಾವು ಅವ್ರಿಗೆ ನಿರ್ದೇಶನವನ್ನು ನಾವು ನೀಡಿದ್ದೀವಿ. ಆದರೆ ನಾವು ನೋಡೋಣ. ಮತ್ತೆ ಯಾರು ಏನಾದರೂ ತೊಡಗಿದ್ದಾರೆ, ಮತ್ತೆ ನಾನು ಈಗ 15 ದಿವಸ ಅದು ಟೈಮ್ ನಾನು ಕೊಟ್ಟಿದ್ದೇನೆ ಎಲ್ಲರಿಗೆ ಕೇಂದ್ರಕ್ಕೆ ಸರಿಪಡಿಸಲಿಕ್ಕೆ. ಹಾಗೆ ತಕ್ಷಣ ನಾವು ನಾಳೆಯಿಂದ ಇಲ್ಲ, ಅವ್ರಿಗೆ 31 ಡಿಸೆಂಬರ್ವರೆಗೆ ನಾವು ಅವ್ರಿಗೆ ಗಡುವು ಕೊಟ್ಟಿದ್ವಿ. ಏನಿದೆ ಸಿಸ್ಟಮ್ ಸ್ವಲ್ಪ ಎಲ್ಲ ಸರಿ. ಡಿಜಿಪಿ ಅಲೋಕ್ ಕುಮಾರ್ ಈಗ ಪರಪ್ಪನ ಅಗ್ರಹಾರಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಡಿಜಿಪಿಯಾಗಿ ಬಡ್ತಿಯನ್ನ ಪಡೆದ ನಂತರದಲ್ಲಿ ಈಗ ಪರಪ್ಪನ ಅಗ್ರಹಾರಕ್ಕೆ ಮೊದಲ ಬಾರಿಗೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿರುವಂತಹ ಅಧಿಕಾರಿಗಳಿಗೆ, ಅಲ್ಲಿರುವಂತಹ ಪೊಲೀಸರಿಗೆ ಸ್ಪಷ್ಟವಾದಂತಹ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಕೊಲೆ ಆರೋಪಿ ದರ್ಶನ್ ಬ್ಯಾರಕ್ಗೂ ಕೂಡ ಭೇಟಿ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಜೈಲಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅಲೋಕ್ ಕುಮಾರ್. ಜೈಲಿನ ಅಕ್ರಮಗಳ ಕಡಿವಾಣಕ್ಕೆ 15 ದಿನಗಳ ಕಾಲಾವಕಾಶವನ್ನ, ಒಂದು ಗಡುವನ್ನ ಕೊಟ್ಟಿದ್ದಾರೆ. ಆ ನಂತರವೂ ಏನಾದರೂ ಅಕ್ರಮ ಚಟುವಟಿಕೆ ಏನಾದರೂ ಕಂಡು ಬಂದ್ರೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ. ಕಾರಾಗೃಹ ಮತ್ತು ಸುಧಾರಣಾ ಸೇವೆ ಇಲಾಖೆ ಡಿಜಿಪಿ